ಎಲ್ಲರಿಗೂ ನಮಸ್ಕಾರ. ವೃಷಭ ರಾಶಿಯ ಜಾತಕದವರಿಗಾಗಿ ಸಿದ್ಧಪಡಿಸಲಾದ ಈ ಅತ್ಯಂತ ರೋಚಕ ವಿಡಿಯೋಗೆ ಸ್ವಾಗತ. ವೃಷಭ ರಾಶಿಯವರೇ, ಈ 2026ರ ಯುಗಾದಿ ಕಳೆದ ಮೇಲೆ ನಿಮ್ಮ ಜೀವನದ ದೆಸೆಯೇ ಬದಲಾಗಲಿದೆ. ಆದರೆ ಈ ಬದಲಾವಣೆ ನಿಮಗೆ ಲಾಭ ತರುತ್ತದೋ ಅಥವಾ ನಷ್ಟವೋ ಎಂಬುದು ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರದ ಮೇಲೆ ನಿಂತಿದೆ. ನಿಮ್ಮ ಯಶಸ್ಸನ್ನು ಕಂಡು ಸಹಿಸಲಾಗದ ಇಬ್ಬರು ವ್ಯಕ್ತಿಗಳು ನಿಮ್ಮ ಬೆನ್ನ ಹಿಂದೆ ದೊಡ್ಡ ಸಂಚು ರೂಪಿಸುತ್ತಿದ್ದಾರೆ. ಆ ಇಬ್ಬರು ಯಾರು? ಅವರಿಂದ ನೀವು ಹೇಗೆ ಪಾರಾಗಬೇಕು ಎಂಬ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮೊದಲು ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. 2026ರ ಗ್ರಹಗತಿ ಮತ್ತು ರಾಜಯೋಗ. ವೃಷಭ ರಾಶಿಯವರಿಗೆ ಈ ವರ್ಷ ಶುಕ್ರ ಮತ್ತು ಶನಿಯ ಅನುಗ್ರಹದಿಂದ ವಿಶೇಷವಾದ ರಾಜಯೋಗ ಆರಂಭವಾಗಲಿದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ಆರ್ಥಿಕ ಮುಗ್ಗಟ್ಟು, ಮಾನಸಿಕ ಕಿರಿಕಿರಿಗಳು ಈಗ ಅಂತ್ಯವಾಗುವ ಸಮಯ ಬಂದಿದೆ. 2026ರ ಮಾರ್ಚ್ ನಂತರ ನೀವು ಹೊಸ ಆಸ್ತಿ ಖರೀದಿ ಮಾಡುವ ಅಥವಾ ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಪ್ರಮೋಷನ್ ಪಡೆಯುವ ಸಾಧ್ಯತೆಯಿದೆ. ಆದರೆ ನೆನಪಿಡಿ, ಹಣ್ಣು ಇರುವ ಮರಕ್ಕೆ ಕಲ್ಲು ಏಟು ಬೀಳುವುದು. ನಿಮ್ಮ ಪ್ರಗತಿಯನ್ನು ಕಂಡು ನಿಮ್ಮ ಸ್ವಂತ ಜನರೇ ಅಸೂಯೆಪಡುತ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ನೀವು ಯಾರನ್ನು ಅತಿಯಾಗಿ ಹಚ್ಚಿಕೊಂಡಿದ್ದೀರೋ ಅವರಿಂದಲೇ ನಿಮಗೆ ಆಪತ್ತು ಕಾದಿದೆ. ಬೆನ್ನಿಗೆ ಚೂರಿ ಹಾಕುವವರು ಯಾರು? ವೃಷಭ ರಾಶಿಯವರು. ಸೌಮ್ಯ ಸ್ವಭಾವದವರು ಮತ್ತು ಕಷ್ಟಪಡುವ ಗುಣದವರು. ನಿಮ್ಮ ಈ ಮುಗ್ಧತೆಯನ್ನೇ ಬಂಡವಾಳ ಮಾಡಿಕೊಳ್ಳುವ ಇಬ್ಬರು ವ್ಯಕ್ತಿಗಳ ಬಗ್ಗೆ ಎಚ್ಚರವಿರಲಿ. ಒಬ್ಬರು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿರುವವರು. ನಿಮ್ಮ ಕೆಲಸದ ಕ್ರೆಡಿಟ್ ಅನ್ನು ತಾವೇ ತೆಗೆದುಕೊಳ್ಳುತ್ತಾ ನಿಮ್ಮನ್ನು ಮೇಲಧಿಕಾರಿಗಳ ಮುಂದೆ ಕೆಟ್ಟವರನ್ನಾಗಿ ಮಾಡುತ್ತಿದ್ದಾರೆ. ಮತ್ತೊಬ್ಬರು ನಿಮ್ಮ ಕುಟುಂಬಕ್ಕೆ ಹತ್ತಿರದವರು. ಇವರು ನಿಮ್ಮ ಮನೆಯ ರಹಸ್ಯಗಳನ್ನು ಹೊರಗೆ ಹರಡುತ್ತಿದ್ದಾರೆ. ಇವರೇ ನಿಮ್ಮ ಮನೆಯಲ್ಲಿ ಅಶಾಂತಿ ಉಂಟುಮಾಡುತ್ತಿರುವ ಮೂಲ ವ್ಯಕ್ತಿ. ನಿಮ್ಮ ಮನೆಯಲ್ಲಿ ಅಕಾರಣವಾಗಿ ಜಗಳವಾಗುತ್ತಿದ್ದರೆ ಅಥವಾ ನೀವು ಸಂಪಾದಿಸಿದ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲವೆಂದರೆ ನಿಮ್ಮ ಮೇಲೆ ದೃಷ್ಟಿದೋಷ ಮತ್ತು ನಕಾರಾತ್ಮಕ ಪ್ರಭಾವ ಬೀರಲಾಗಿದೆ ಎಂದು ಅರ್ಥ. ಜಾಗ್ರತೆ ವಹಿಸಬೇಕಾದ ಅಂಶಗಳು. ಆಹಾರ ಮತ್ತು ಪಾನೀಯ. ವೃಷಭ ರಾಶಿಯವರೇ, ನಿಮ್ಮ ಆರೋಗ್ಯ ಈ ವರ್ಷ ಸ್ವಲ್ಪ ಏರುಪೇರಾಗಬಹುಬೇರ. ಯಾರು ನೀಡಿದ ಆಹಾರವನ್ನಾದರೂ ಕುರುಡಾಗಿ ತಿನ್ನಬೇಡಿ. ವಿಶೇಷವಾಗಿ ನಿಮ್ಮ ಬಗ್ಗೆ ಅಸೂಯೆ ಪಡುವವರು ನೀಡುವ ಪ್ರಸಾದ ಅಥವಾ ತಿಂಡಿಯರವಿರಲಿ. ಆಭರಣ ಮತ್ತು ಆಸ್ತಿ. ನಿಮ್ಮ ಆಭರಣಗಳನ್ನು ಅಥವಾ ಬೆಲೆಬಾಳುವ ವಸ್ತುಗಳನ್ನು ಯಾರಿಗೂ ಎರವಲು ನೀಡಬೇಡಿ. ಇದು ನಿಮ್ಮ ಅದೃಷ್ಟದ ಮೇಲೆ ಪ್ರಭಾವ ಬೀರಬಹುದು. ರಹಸ್ಯ ಕಾಪಾಡಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಥವಾ ನಿಮ್ಮ ಮುಂದಿನ ಹೂಡಿಕೆಗಳೇನು ಎಂಬ ವಿಷಯವನ್ನು ನಿಮ್ಮ ಸಂಗಾತಿಯ ಹೊರತುಪಡಿಸಿ ಬೇರೆ ಯಾರಿಗೂ ಹೇಳಬೇಡಿ. ಪರಿಹಾರ ಮತ್ತು ರಕ್ಷಣೆ. 12:00 ದಿಂದ 16:00 ವೃಷಭ ರಾಶಿಯ ಅಧಿಪತಿ ಶುಕ್ರನಾಗಿದ್ದರೂ ಈ ವರ್ಷ ನಿಮಗೆ ಪರಮಶಿವನ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹ ಬಹಳ ಮುಖ್ಯ. ಮಹಾಲಕ್ಷ್ಮಿ ಆರಾಧನೆ. ಪ್ರತಿ ಶುಕ್ರವಾರ ಮನೆಯಲ್ಲಿ ಲಕ್ಷ್ಮೀ ಅಷ್ಟೋತ್ತರ ಪಠಿಸಿ ಮತ್ತು ಹಸುವಿಗೆ ಬೆಲ್ಲ ತಿನ್ನಿಸಿ. ಶಿವನಿಗೆ ಅಭಿಷೇಕ. ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸುವುದರಿಂದ ಶತ್ರುಗಳ ಕಾಟ ಕಡಿಮೆಯಾಗುತ್ತದೆ. ರಕ್ಷಣಾ ಕವಚ. ನಿಮ್ಮ ಮನೆಯ ಮುಂದೆ ಕಪ್ಪು ದೃಷ್ಟಿ ಗೊಂಬೆಯನ್ನು ಅಥವಾ ಸ್ಫಟಿಕದ ಮಾಲೆಯನ್ನು ಹಾಕುವುದರಿಂದ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಬರುವುದಿಲ್ಲ. ಆರ್ಥಿಕ ಮತ್ತು ವೈಯಕ್ತಿಕ ಭವಿಷ್ಯ. 16:00 ದಿಂದ 19:00 ವೃಷಭ ರಾಶಿಯವರಿಗೆ 2026ರಲ್ಲಿ ವಿದೇಶಿ ಪ್ರಯಾಣ ಅಥವಾ ದೂರದ ಊರಿನಲ್ಲಿ ಕೆಲಸ ಸಿಗುವ ಸಂಭವವಿದೆ. ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರಲಿದೆ. ಆದರೆ ಸಂಬಂಧಗಳನ್ನು ಆಯ್ಕೆ ಮಾಡುವಾಗ ಆತುರಪಡಬೇಡಿ. ಹಿರಿಯರ ಸಲಹೆ ಪಡೆದು ಮುಂದುವರಿಯಿರಿ. ನಿಮ್ಮ ಆರೋಗ್ಯದ ಬಗ್ಗೆ ಹೇಳುವುದಾದರೆ ಕುತ್ತಿಗೆ ಮತ್ತು ಬೆನ್ನಿನ ನೋವು ನಿಮ್ಮನ್ನು ಕಾಡಬಹುದು. ಸರಿಯಾದ ವ್ಯಾಯಾಮ ಮತ್ತು ವಿಶ್ರಾಂತಿ ನಿಮಗೆ ಅಗತ್ಯವಿದೆ. ಮುಕ್ತಾಯ. ವೃಷಭ ರಾಶಿಯವರೇ, ಈ ವರ್ಷ ದೈವಬಲ ನಿಮ್ಮ ಜೊತೆಗಿದೆ. ಶತ್ರುಗಳ ಬಗ್ಗೆ ಅತಿಯಾಗಿ ಚಿಂತಿಸಬೇಡಿ, ಆದರೆ ಎಚ್ಚರಿಕೆಯಿಂದ ಇರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ವೃಷಭ ರಾಶಿಯ ನಿಮ್ಮವರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗೋಣ.